ಸೊ ಗೈಸ್ ಮತ್ತೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಏನಿದೆ 60 ರೂಪಾಯಿ ಹೆಚ್ಚಾಗಿದೆ. ಈ ಬೆಲೆ ಏರಿಕೆ ಸಾಮಾನ್ಯ ಜನರಿಗೆ ಎಷ್ಟು ಪರಿಣಾಮ ಬೀರುತ್ತದೆ ಮತ್ತು ಸರ್ಕಾರ ಇದಕ್ಕೆ ಕಾರಣ ಏನು ಹೇಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡೋಣ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಇರಿ ಗೈಸ್. ಇತ್ತೀಚಿನ ಘೋಷಣೆಯ ಪ್ರಕಾರ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ 60 ಹೆಚ್ಚಳ ಮಾಡಲಾಗಿದೆ. ಅಂದರೆ ಪ್ರತಿ ಸಿಲಿಂಡರ್ ಏನಿದೆ 60 ರೂಪಾಯಿ ಹೆಚ್ಚಳ ಆಗಿದೆ. ಇದರಿಂದಾಗಿ ಈಗ ಮನೆಗಳಲ್ಲಿ ಬಳಸಿದ ಗ್ಯಾಸ್ ಸಿಲಿಂಡರ್ ಮೇಲೆ ಏನಿದೆ ಒಂದು ಹೆಚ್ಚಷ್ಟು ಪರಿಣಾಮ ಏನು ಬೀಳಲಾಗಿದೆ. ಲೈಕ್ ಇವನ್ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ರೈಟ್. ಸೊ ಈಗಾಗಲೇ ಆಹಾರ ಪದಾರ್ಥಗಳು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಾಗಿವೆ. ಇದು ನಿಮ್ಗೆ ಗೊತ್ತೇ ಇದೆ, 100 ಸೆಂಚುರಿ ಮಾಡಾಗಿದೆ, ಪೆಟ್ರೋಲ್ ಡೀಸೆಲ್ ಸೆಂಚುರಿ ಹೊಡೆದಿದೆ. ಇದಕ್ಕಾಗಿ ಜೊತೆಗೆ ಗ್ಯಾಸ್ ಬೆಲೆ ಕೂಡ ಈಗ ಏರಿಕೆಯಾಗಿದೆ. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ಏನಿದೆ ತುಂಬ ಹೊರೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ತಿಂಗಳಿಗೆ 1 ಅಥವಾ 2 ಸಿಲಿಂಡರ್ ಬಳಸಬೇಕಾಗುತ್ತೆ. ಸೊ ಪ್ರತಿ ಬಾರಿ ಬೆಲೆ ಹೆಚ್ಚಾದಾಗ ಸುಮ್ಮನೆ ಖರ್ಚು ಹೆಚ್ಚಾಗುತ್ತೆ. ಸಾಮಾನ್ಯ ಜನರ ಒಂದು ಬಜೆಟ್ ಏನಿದೆ ಅದು ಕೂಡ ಅಸ್ತವ್ಯಸ್ತವಾಗುತ್ತೆ. ಸೊ ಇದು ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳಿಗೆ ತುಂಬ ಹೆಚ್ಚು ಪರಿಣಾಮ ಇದರಲ್ಲಿ ಬೀರುತ್ತದೆ. ಸೊ ಹಾಗಾಗಿ ಸರ್ಕಾರಕ್ಕೆ ಈ ಸರ್ಕಾರ ಇದಕ್ಕೆ ಹೇಳುವ ಒಂದು ಕಾರಣ ಏನು ಅಂತಂದರೆ, ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನದ ಬೆಲೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಇದನ್ನು ರೇಟನ್ನು ಜಾಸ್ತಿ ಮಾಡಿದ್ದೀವಿ. ಆ್ಯಂಡ್ ಅದರ ಜೊತೆಗೆ ಸಾಗಾಟ ವೆಚ್ಚ ಅಂದರೆ ಟ್ರಾನ್ಸ್ಪೋರ್ಟ್ ಅದರ ಜಾಸ್ತಿ ಆಗಿದೆ. ಸೊ ಹಾಗೆ ಸಬ್ಸಿಡಿ ನೀತಿಗಳು. ಸೊ ಹೀಗಾಗಿ ಯಾಕಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವಾಗ ವಾರ ಕೂಡ ನಡೀತಾ ಇದೆ, ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಪರಿಣಾಮ ಬೀರಲಾಗಿದೆ. ಸೊ ಇವುಗಳ ಒಂದು ಕಾರಣದಿಂದಾಗಿ ಗ್ಯಾಸ್ ಬೆಲೆ ಏನಿದೆ ಒಂದು ಪರಿಣಾಮ 60 ರೂಪಾಯಿಯನ್ನು ಹೆಚ್ಚಳವನ್ನು ಮಾಡಲಾಗಿದೆ ಅಂತ ಗೌರ್ಮೆಂಟ್ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅದರ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳಿದ್ದಾರೆ. ಏನಂತಂದರೆ ಪ್ರತಿ ಬಾರಿ ಬೆಲೆ ಏರಿಕೆ ಆಗುತ್ತದೆ, ಆದರೆ ಸಾಮಾನ್ಯ ಜನರ ಆದಾಯ ಹೆಚ್ಚಾಗುತ್ತಿಲ್ಲ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಕ್ವಶನನ್ನು ಮಾಡ್ತಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ 60 ಹೆಚ್ಚಳ ಆಗುವುದರಿಂದ ನಿಮ್ಮ ಜೀವನದ ಮೇಲೆ ಪರಿಣಾಮ ಏನು ಬೀರುತ್ತಿದೆ ಅನ್ನೋದನ್ನು ನಮ್ಮ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ರೀತಿಯ ಮುಖ್ಯ ಮಾಹಿತಿಗಾಗಿ ಟೆಕ್ ದೋಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.